ಎಲ್ಲರಿಗೂ ನಮಸ್ಕಾರ. ತುಲಾ ರಾಶಿಯ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಲಾ ರಾಶಿಯ ಸ್ನೇಹಿತರೆ, ಸಿದ್ಧರಾಗಿರಿ. ಮುಂಬರುವ ಕೇವಲ ಮುಂದಿನ 24 ಗಂಟೆಗಳ ಒಳಗೆ ಅಥವಾ ಇಂದು ಸಂಜೆಯ ಸಮಯದಲ್ಲಿ ನೀವು ಎಂದಿಗೂ ಊಹಿಸದ ಸಂಗತಿಯೊಂದು ನಡೆಯಲಿದೆ. ಹನುಮಂತರು ನಿಮ್ಮ ಮೇಲೆ ಕೃಪೆ ತೋರಿದ್ದಾರೆ. ಜೊತೆಗೆ ಶನಿದೇವರ ವಿಶೇಷ ಆಶೀರ್ವಾದವೂ ಇದೆ. ದೊಡ್ಡದಾಗಿ ಏನನ್ನು ಮಾಡದೆಯೇ ನಿಮ್ಮ ಅದೃಷ್ಟವು ನಿಮಗೆ ರಾಜನಂತ ಗೌರವವನ್ನು ನೀಡಲು ಸಿದ್ಧತೆ ನಡೆಸುತ್ತಿದೆ. ಸರಳವಾಗಿ ಹೇಳುವುದಾದರೆ, ಈಗ ನೀವು ರಾಜನಾಗಲಿದ್ದೀರಿ. ನಿಮ್ಮ ರಾಶಿಗೆ ಕಳೆದ ಕೆಲವು ಸಮಯದಿಂದ ತೊಂದರೆಗಳು, ಹಣಕಾಸಿನ ಮುಗ್ಗಟ್ಟು ಅಥವಾ ಪದೇ ಪದೇ ಅಡೆತಡೆಗಳು ಬರುತ್ತಿದ್ದರೆ, ಈಗ ಗ್ರಹಗಳ ಮುನ್ಸೂಚನೆ ಸಂಪೂರ್ಣವಾಗಿ ಬದಲಾಗಲಿದೆ. ನನ್ನ ಮಾತನ್ನು ನಂಬಿ, ಏಕೆಂದರೆ ಮುಂಬರುವ ಸಮಯವು ನಿಮಗಾಗಿ ಯಾವುದೇ ಸಾಧಾರಣ ಸಮಯವಾಗಿರುವುದಿಲ್ಲ. ಇದು ನಿಮ್ಮ ಜೀವನದ ಅತ್ಯಂತ ವಿಶೇಷವಾದ ಸಮಯವಾಗಿರುತ್ತದೆ. ಸ್ವಯಂ ಹನುಮಂತನೇ ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ಬರೆಯಲು ಹೊರಟಿದ್ದಾರೆ ಎಂದು ನಿಮಗನಿಸುತ್ತದೆ. ಆದರೆ ನೆನಪಿಡಿ, ದೇವರು ಅವಕಾಶವನ್ನು ನೀಡುತ್ತಾನೆ, ಅದರ ಲಾಭವನ್ನು ಪಡೆದುಕೊಳ್ಳುವುದು ಮನುಷ್ಯನ ಕೈಯಲ್ಲಿರುತ್ತದೆ. ಆದ್ದರಿಂದ ಈ ದೃಶ್ಯಾವಳಿಯನ್ನು ಕೊನೆಯವರೆಗೂ ಖಂಡಿತವಾಗಿ ನೋಡಿ, ಏಕೆಂದರೆ ಕೊನೆಯಲ್ಲಿ ನಾನು ನಿಮ್ಮ ಅದೃಷ್ಟವನ್ನು ಮತ್ತಷ್ಟು ಬಲಪಡಿಸುವಂಥ ಒಂದು ಪರಿಹಾರವನ್ನು ತಿಳಿಸುತ್ತೇನೆ. ಇದು ನಿಮ್ಮ ಹಣೆಬರಹವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲದು. ಬ್ರಹ್ಮಾಂಡದ ಶಕ್ತಿಗಳು ಸಂಪೂರ್ಣವಾಗಿ ನಿಮ್ಮ ಮೇಲಿವೆ ಮತ್ತು ಈಗ ದೊಡ್ಡ ಘಟನೆಯೊಂದು ನಡೆಯುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಸಮಯ ತುಂಬ ಕಡಿಮೆ ಇದೆ. ನನ್ನ ಮಾತನ್ನು ತಮಾಷೆಯಾಗಿ ತೆಗೆದುಕೊಳ್ಳುವ ತಪ್ಪು ಮಾಡಬೇಡಿ, ಏಕೆಂದರೆ ಮುಂಬರುವ ಸಮಯದಲ್ಲಿ ನಿಮಗೆ ಒಂದಕ್ಕಿಂತ ಒಂದು ಉತ್ತಮವಾದ ಶುಭ ಸುದ್ದಿಗಳು ಸಿಗಲಿವೆ. ನಿಮ್ಮ ಬದುಕು ಸಂತೋಷದಿಂದ ತುಂಬಿ ಹೋಗುತ್ತದೆ. ಹಣದ ಕೊರತೆ ಖಂಡಿತವಾಗಿಯೂ ಇರುವುದಿಲ್ಲ. ಆದರೆ ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಕೆಲವು ವಿಶೇಷ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಅದಕ್ಕಿಂತ ಮುಂಚೆ ಯಾವ ಭಕ್ತರು ತಮ್ಮ ಮೇಲೆ ಶ್ರೀರಾಮಚಂದ್ರನ ಜೊತೆ ಹನುಮಂತ ಮತ್ತು ಶನಿದೇವರ ಆಶೀರ್ವಾದವನ್ನು ಬಯಸುತ್ತಾರೋ ಅವರು ಮೊದಲು ಈ ದೃಶ್ಯಾವಳಿಯನ್ನು ಇಷ್ಟಪಟ್ಟು ವಾಹಿನಿಯನ್ನು ಚಂದಾದಾರರಾಗಿ. ಕಮೆಂಟ್ ಬಾಕ್ಸ್ನಲ್ಲಿ ಪವಿತ್ರ ಮನಸ್ಸಿನಿಂದ ಬರೆಯಿರಿ, ಹರ ಹರ ಮಹಾದೇವ್, ಓಂ ನಮಃ ಶಿವಾಯ್. ನೀವು ವಾಹಿನಿಗೆ ಚಂದಾದಾರರಾದರೆ ಎಲ್ಲ ದೊಡ್ಡ ದೇವತೆಗಳ ಆಶೀರ್ವಾದ ನಿಮಗೆ ದೊರೆಯುತ್ತದೆ ಮತ್ತು ಜೀವನವು ಇಂದಿನ ಮಧ್ಯಾಹ್ನದ ಅವಧಿಯಿಂದಲೇ ಬದಲಾಗುತ್ತದೆ. ಸ್ನೇಹಿತರೆ, ಪ್ರಸ್ತುತ ಗ್ರಹಗಳ ಸಂಚಾರವು ನಿಮ್ಮ ಪರವಾಗಿ ಹಲವು ಶುಭ ಬದಲಾವಣೆಗಳನ್ನು ಮತ್ತು ಶಕ್ತಿಯನ್ನು ಸೃಷ್ಟಿಸಿದೆ. ನಿಮ್ಮ ಜಾತಕದಲ್ಲಿ ಒಂದು ವೇಳೆ ದೀರ್ಘಕಾಲದಿಂದ ಶನಿಯ ಪರೀಕ್ಷೆ ನಡೆಯುತ್ತಿದ್ದರೆ, ಈಗ ಅದರ ಕಠಿಣ ಪ್ರಭಾವವು ನಿಧಾನವಾಗಿ ಕಡಿಮೆಯಾಗಲು ತೊಡಗುತ್ತದೆ. ಅದೇ ಸಮಯದಲ್ಲಿ ಸ್ನೇಹಿತರೆ, ಗುರು ಗ್ರಹದ ಶುಭ ದೃಷ್ಟಿಯು ನಿಮ್ಮ ಹೊಸ ಅವಕಾಶ, ಗೌರವ ಮತ್ತು ಧನಲಾಭದ ಕಡೆಗೆ ಕರೆದೊಯ್ಯುವ ಮುನ್ಸೂಚನೆ ನೀಡುತ್ತಿದೆ. ಇದು ನಿಮ್ಮನ್ನು ರಾತ್ರೋರಾತ್ರಿ ಶ್ರೀಮಂತರನ್ನಾಗಿ ಮಾಡಬಹುದು. ನೀವು ಸಂತೋಷದಿಂದ ಹುಚ್ಚರಾಗುತ್ತೀರಿ. ಅಷ್ಟೊಂದು ದೊಡ್ಡ ಶುಭ ಸುದ್ದಿ ನಿಮಗೆ ಸಿಗಲಿದೆ. ಇದರ ಬಗ್ಗೆ ನೀವು ಎಂದಿಗೂ ಯೋಚಿಸಿರುವುದಿಲ್ಲ. ಇದು ಬ್ರಹ್ಮಾಂಡದ ಶಕ್ತಿಯ ಸಂಕೇತವಾಗಿದ್ದು, ಈ ಸಮಯದಲ್ಲಿ ನೇರವಾಗಿ ನಿಮ್ಮ ಜಾತಕದಲ್ಲಿ ಕಂಡುಬರುತ್ತಿದೆ. ನೀವು ಎಂದಿಗೂ ಯೋಚಿಸದಂತಹ ದೊಡ್ಡ ಬದಲಾವಣೆಗಳು ಆಗಲಿವೆ. ನಾನು ನಿಮಗೆ ನೀಡುವ ಸಲಹೆ ಏನೆಂದರೆ, ಈ ದೃಶ್ಯಾವಳಿಯನ್ನು ಯಾವುದೇ ಕಾರಣಕ್ಕೂ ತಪ್ಪಿಸಬೇಡಿ. ಇಲ್ಲದಿದ್ದರೆ ನೀವು ತುಂಬ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ನಾನು ಬಯಸುವುದು ಏನೆಂದರೆ, ದಯವಿಟ್ಟು ನನಗೆ ಸ್ವಲ್ಪ ಸಮಯ ಕೊಡಿ. ಗ್ರಹಗಳ ಸಂಚಾರದ ಬಗ್ಗೆ ಅರ್ಥ ಮಾಡಿಕೊಳ್ಳಿ. ಕೊನೆಗೂ ಗ್ರಹಗಳು ನಿಮಗೆ ಏನು ನೀಡಲು ಬಯಸುತ್ತಿವೆ ಎಂದು. ಸ್ನೇಹಿತರೆ, ಯಾವ ಭಕ್ತರು ಈ ದೃಶ್ಯಾವಳಿಯನ್ನು ಮನಸ್ಸಿನಿಂದ ನೋಡುತ್ತಾರೋ, ದೇವರು ಖಂಡಿತವಾಗಿಯೂ ನಿಮ್ಮ ಎಲ್ಲ ಆಸೆಗಳನ್ನು, ಆಕಾಂಕ್ಷೆಗಳನ್ನು ಈಡೇರಿಸುತ್ತಾರೆ. ಏಕೆಂದರೆ ದೇವರ ಆಶೀರ್ವಾದ ನಿಮ್ಮೊಂದಿಗಿದೆ. ಇದರ ಜೊತೆಗೆ ಮಂಗಳ ಗ್ರಹವು ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಇದರಿಂದ ನೀವು ಹಿಂದೆ ಅಸಾಧ್ಯವೆಂದು ಭಾವಿಸಿದ್ದ ಕೆಲಸವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ನಿಂತು ಹೋಗಿದ್ದ ಕೆಲಸಗಳು ಮುಂದುವರಿಯುತ್ತವೆ. ಹೌದು, ನಾನು ನಿಮಗೆ ನಿಜ ಸಂಗತಿಯನ್ನು ಹೇಳುತ್ತಿದ್ದೇನೆ. ಉದ್ಯೋಗ, ವ್ಯಾಪಾರ ಮತ್ತು ಹಣಕಾಸಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರಬಹುದು ಮತ್ತು ಇದು ಯಾವುದೇ ಸುಳ್ಳು ವದಂತಿಯಲ್ಲ, ಇದು ನಿಜ. ಆದರೆ ನನ್ನ ಪ್ರೀತಿಯ ಭಕ್ತರೆ, ಒಂದು ವಿಷಯ ನೆನಪಿನಲ್ಲಿರಲಿ, ಗ್ರಹಗಳು ನಿಮ್ಮ ಜೊತೆಯಲ್ಲಿದ್ದಾಗ ಮನುಷ್ಯನ ಸಣ್ಣ ತಪ್ಪು ಕೂಡ ದೊಡ್ಡ ಅವಕಾಶವನ್ನು ಕೈತಪ್ಪುವಂತೆ ಮಾಡಬಹುದು. ಆದ್ದರಿಂದ ಇಂದು ನಾನು ನಿಮಗೆ 3 ಪ್ರಮುಖ ವಿಷಯಗಳನ್ನು ಹೇಳಲು ಹೊರಟಿದ್ದೇನೆ. ಪ್ರತಿಯೊಂದು ವಿಷಯವನ್ನು ನೀವು ಗಮನದಲ್ಲಿಟ್ಟುಕೊಳ್ಳಬೇಕು. ದೃಶ್ಯಾವಳಿಯನ್ನು ಖಂಡಿತವಾಗಿಯೂ ತಪ್ಪಿಸಬೇಡಿ. ನಾವು ನಿಮಗಾಗಿ ತುಂಬಾ ಶ್ರಮಿಸುತ್ತೇವೆ. ಸರಿಯಾದ ಮತ್ತು ನಿಖರವಾದ ಮಾಹಿತಿಯನ್ನು ನಿಮ್ಮ ಬಳಿಗೆ ತರುತ್ತೇವೆ. ಆದ್ದರಿಂದ ನೀವು ಈ ದೃಶ್ಯಾವಳಿಯ ಕೊನೆವರೆಗೂ ನಮ್ಮೊಂದಿಗೆ ಇರಬೇಕೆಂದು ನಾವು ಬಯಸುತ್ತೇವೆ, ಏಕೆಂದರೆ ನಿಮಗಾಗಿ ಅಂತಹ ಶುಭ ಸುದ್ದಿಗಳು ಕಾತರದಿಂದ ಕಾಯುತ್ತಿವೆ. ಇವುಗಳ ಬಗ್ಗೆ ನೀವು ಎಂದಿಗೂ ಯೋಚಿಸಿರುವುದಿಲ್ಲ. ಹಣದ ದೊಡ್ಡ ಕಂತೆಗಳು ಸಿಗಲಿವೆ ಮತ್ತು ಹಿರಿಯ ಪೂರ್ವಜರ ನಿಧಿ ನಿಮ್ಮ ಕೈಗೆ ಸಿಗಲಿದೆ.
ಅದರ ನಂತರ ನೀವು ಶ್ರೀಮಂತರಾಗುತ್ತೀರಿ. ಯಾವ ವಸ್ತು ಅಥವಾ ಸಮಯವು ನಿಮಗೆ ತುಂಬ ಶ್ರಮಪಟ್ಟರೂ ಸಿಗುತ್ತಿರಲಿಲ್ಲವೋ ಆ ಎಲ್ಲ ಸಂತೋಷಗಳು ಈಗ ನಿಮ್ಮದಾಗಲಿವೆ, ನಿಮಗೆ ಸಿಗಲಿವೆ. ದೇವರ ಮೇಲೆ ಸ್ವಲ್ಪ ನಂಬಿಕೆ ಇಡಿ, ಏಕೆಂದರೆ ದೇವರು ನಿಮ್ಮ ಜೀವನದಲ್ಲಿ ಏನೇ ಮಾಡಿದರೂ ಅದೆಲ್ಲವೂ ನಿಮ್ಮ ಒಳಿತಿಗಾಗಿ ಮಾಡಿರುತ್ತಾರೆ. ಎರಡನೇ ಮತ್ತು ಅತ್ಯಂತ ಪ್ರಮುಖವಾದ ವಿಷಯವನ್ನು ಕೇಳಿ. ಅನಗತ್ಯ ಖರ್ಚು ಮತ್ತು ಸಮಯದ ಪೋಲು ಮಾಡುವುದರಿಂದ ನೀವು ಯಾವುದೇ ಪರಿಸ್ಥಿತಿಯಲ್ಲೂ ಬಚಾವಾಗಬೇಕೆಂದರೆ ಸ್ನೇಹಿತರೆ, ಜ್ಯೋತಿಷ್ಯದ ಪ್ರಕಾರ ಧನಲಾಭದ ಯೋಗವು ಉಂಟಾದಾಗ ಸಂಪತ್ತಿನ ಜೊತೆಗೆ ಅನಗತ್ಯ ಖರ್ಚುಗಳ ಯೋಗವು ಸಕ್ರಿಯಗೊಳ್ಳುತ್ತದೆ. ಅಂತಹ ಪರಿಸ್ಥಿತಿ ಉಂಟಾಗುತ್ತದೆ. ಈ ವಿಷಯಗಳಿಗೆ ನನ್ನ ಹಣ ಖರ್ಚಾಗುತ್ತದೆ ಎಂದು ನೀವು ಎಂದಿಗೂ ಯೋಚಿಸಿರುವುದಿಲ್ಲ. ಅಲ್ಲಿಯೂ ನೀವು ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು. ಆದ್ದರಿಂದ ಯೋಚಿಸಿ ಬಳಸಿ, ಖರ್ಚು ಮಾಡಿ. ಇದನ್ನೇ ನಾನು ನಿಮಗೆ ಸಲಹೆ ನೀಡುತ್ತಿದ್ದೇನೆ, ಏಕೆಂದರೆ ಹಣವು ತುಂಬ ತೊಂದರೆ ಮತ್ತು ಕಠಿಣ ಪರಿಶ್ರಮದ ನಂತರ ಬರುತ್ತದೆ, ಆದರೆ ಖರ್ಚುಗಳು ತುಂಬ ಸುಲಭವಾಗಿ ಆಗಿಬಿಡುತ್ತವೆ. ನೆನಪಿಡಿ, ಈ ಪ್ರಪಂಚವು ಸ್ವಾರ್ಥಿಯಾಗಿದೆ. ನೀವು ಯಾರಿಗೆ ಹಣವನ್ನು ನೀಡುತ್ತೀರೋ ಅವರು ತಕ್ಷಣವೇ ನಿಮ್ಮ ಮುಂದೆ ಕೈ ಚಾಚುತ್ತಾರೆ. ಯಾರೂ ನಿರಾಕರಿಸುವುದಿಲ್ಲ ಹಣವನ್ನು ತೆಗೆದುಕೊಳ್ಳಲು, ಆದರೆ ನೀವು ಮರಳಿ ಕೇಳಿದಾಗ ಅವರು ತಮ್ಮ ಯೋಗ್ಯತೆಯನ್ನು ತೋರಿಸುತ್ತಾರೆ ಮತ್ತು ನಿಮ್ಮನ್ನು ಕೀಳಾಗಿ ಕಾಣುತ್ತಾರೆ. ಆದ್ದರಿಂದ ಹಣವನ್ನು ಉಳಿತಾಯ ಮಾಡುವುದು ನಿಮ್ಮ ಕೈಯಲ್ಲಿರಬೇಕು. ಅದರ ಜೊತೆಗೆ ನಿಮ್ಮ ಸಮಯವನ್ನು ಮೊಬೈಲ್ನಲ್ಲಿ ಅನಗತ್ಯ ಚರ್ಚೆ ಅಥವಾ ನಕಾರಾತ್ಮಕ ಜನರೊಂದಿಗೆ ವ್ಯರ್ಥ ಮಾಡಬೇಡಿ. ಮುಂಬರುವ ದಿನಗಳಲ್ಲಿ ನಿಮ್ಮ ಪ್ರತಿಯೊಂದು ಗಂಟೆಯು ನಿಮ್ಮ ಯಶಸ್ಸನ್ನು ನಿರ್ಧರಿಸುತ್ತದೆ. ಪ್ರತಿಯೊಂದು ನಿಮಿಷವೂ ನಿಮಗಾಗಿ ವಿಶೇಷವಾಗಿರುತ್ತದೆ. ಒಂದು ಗಂಟೆಯನ್ನು ನೀವು ಬೇರೆಯವರಿಗಾಗಿ ನೀಡುತ್ತಿದ್ದರೆ ನಿಮ್ಮ ಜೀವನದಲ್ಲಿ ಒಂದೊಂದು ಗಂಟೆಯು ಕಡಿಮೆಯಾಗುತ್ತಿದೆ, ಅಂದರೆ ಸಮಯವು ಕಡಿಮೆಯಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ. ನೆನಪಿಡಿ, ಯಾರು ಸಮಯವನ್ನು ಗೌರವಿಸುತ್ತಾರೋ ಸಮಯವು ಅವರ ಮೌಲ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಸಮಯವೇ ಅವರನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ. ಈ ತಪ್ಪುಗಳನ್ನು ನೀವು ತಿದ್ದಿಕೊಂಡರೆ ಮುಂಬರುವ ಸಮಯದಲ್ಲಿ ನೀವು ಕೋಟ್ಯಾಧಿಪತಿಯಾಗುತ್ತೀರಿ. ಆದರೆ ನನ್ನ ಮಾತುಗಳನ್ನು ನಿರ್ಲಕ್ಷಿಸಿದರೆ ನಂತರ ಕೇವಲ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಎಂಬುದನ್ನು ನೆನಪಿಡಿ. ಸಮಯ ಮಿಂಚಿ ಹೋದ ಮೇಲೆ ಚಿಂತಿಸಿ ಫಲವಿಲ್ಲ ಎಂಬಂತಾಗುತ್ತದೆ. ಕೇಳಿ, ನೀವು ಯಾವುದೇ ಕಾರಣಕ್ಕೂ ಸೋಮಾರಿತನವನ್ನು ಮಾಡಬಾರದು. ಇದು ವಿಶ್ರಾಂತಿ ಪಡೆಯುವ ಸಮಯವಲ್ಲ. ವಿಧಾತನು ಅತ್ಯಂತ ಉತ್ತಮವಾದ ಅವಕಾಶವನ್ನು ನೀಡಿದ್ದಾನೆ, ಆದ್ದರಿಂದ ಕಠಿಣ ಪರಿಶ್ರಮ ಪಡಬೇಕಾಗಿದೆ. ಹಣೆಯ ಬರವು ನಿಮಗೆ ಅವಕಾಶ ನೀಡುತ್ತಿದೆ ಎಂಬುದು ನನಗೆ ಗೊತ್ತು, ಆದರೆ ನೀವು ಸೋಮಾರಿತನ ಮಾಡಿದರೆ ಅದೇ ಅವಕಾಶ ಬೇರೆಯವರ ಪಾಲಾಗುತ್ತದೆ ಮತ್ತು ನಂತರ ನಿಮ್ಮ ಕೈಯಲ್ಲಿ ಕೇವಲ ಪಶ್ಚಾತ್ತಾಪ ಉಳಿಯುತ್ತದೆ. ನನ್ನನ್ನು ಅನುಸರಿಸುವವರು ಯಾರೂ ಪಶ್ಚಾತ್ತಾಪ ಪಡುವುದನ್ನು ನಾನು ಬಯಸುವುದಿಲ್ಲ. ಆದ್ದರಿಂದ ಸಮಯವಿರುವಾಗಲೇ ನಾನು ನಿಮ್ಮನ್ನು ಎಚ್ಚರಿಸುತ್ತಿದ್ದೇನೆ ಮತ್ತು ಪ್ರಮುಖವಾದ ಮಾಹಿತಿಯನ್ನು ನೀಡುತ್ತಿದ್ದೇನೆ. ನೋಡಿ, ಹನುಮಂತನು ಯಾವಾಗಲೂ ಕರ್ಮದ ಸಂದೇಶವನ್ನು ನೀಡುತ್ತಾನೆ, ಹೌದಲ್ಲವೇ? ಯಾವ ವ್ಯಕ್ತಿಯು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ತನ್ನ ಗುರಿಯ ಕಡೆ ಮುನ್ನಡೆಯುತ್ತಾನೋ ಅವನ ಮೇಲೆ ದೇವರ ವಿಶೇಷ ಕೃಪೆ ಇರುತ್ತದೆ. ಅಷ್ಟೇ ಅಲ್ಲ, ಲಕ್ಷ್ಮೀ ದೇವಿಯ ಕೃಪೆಯು ಅವನ ಮೇಲೆ ಇರುತ್ತದೆ. ಜ್ಞಾನದ ದೇವತೆಯಾದ ಸರಸ್ವತಿಯು ಅವರ ಮೇಲೆ ಪ್ರಸನ್ನಳಾಗುತ್ತಾಳೆ ಮತ್ತು ಮುಂಬರುವ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಬರಲಿವೆ. ಇದಕ್ಕೆ ಹೆಚ್ಚಿನ ಸಾಧ್ಯತೆಗಳಿವೆ. ಆದ್ದರಿಂದ ನಿಮ್ಮ ಹೊಸ ಜೀವನವನ್ನು ಪ್ರಾರಂಭಿಸಲು ಸಿದ್ಧರಾಗಿರಿ. ಈ ಸಮಯದಲ್ಲಿ ನೀವು ಒಂದು ತಪ್ಪನ್ನು ಮಾಡಬಾರದು. ಮತ್ತು ಮೂರನೆಯ ಅತ್ಯಂತ ಪ್ರಮುಖವಾದ ವಿಷಯವನ್ನು ಕೇಳಿ. ಇದನ್ನು ನೀವು ನಿರ್ಲಕ್ಷಿಸಿದರೆ ಇಲ್ಲಿಯೂ ನಿಮಗೆ ಭಾರಿ ನಷ್ಟ ಉಂಟಾಗಬಹುದು. ಇದರಿಂದ ನಿಮ್ಮ ಶತ್ರುಗಳಿಗೆ ಲಾಭವಾಗಬಹುದು. ಯಾವುದೇ ಶತ್ರುವನ್ನು ಕೀಳಾಗಿ ಕಾಣಬಾರದು. ಅವರು ದುರ್ಬಲರಾಗಿದ್ದರು ಅಥವಾ ಆರ್ಥಿಕ ಸಂಕಷ್ಟದಲ್ಲಿ ಜೀವನ ನಡೆಸುತ್ತಿದ್ದರೂ ಕೂಡ ಯಾರನ್ನು ಸಣ್ಣವರೆಂದು ಭಾವಿಸಬೇಡಿ. ಪ್ರತಿಯೊಬ್ಬ ಶತ್ರು ಎದುರಿನಿಂದ ದಾಳಿ ಮಾಡುವುದಿಲ್ಲ. ಕೆಲವು ಜನರು ನಗುತ್ತಲೇ ಹಾನಿ ಮಾಡಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ನಿಮ್ಮ ರಹಸ್ಯಗಳು, ನಿಮ್ಮ ಯೋಚನೆಗಳು ಮತ್ತು ಮುಂದಿನ ವಾರದ ಕೆಲಸಗಳನ್ನು ಯಾರಿಗೂ ತಿಳಿಸಬೇಡಿ. ಇಲ್ಲಿ ಯಾರೂ ಯಾರಿಗೂ ಇಲ್ಲ. ನೆನಪಿಡಿ, ಒಬ್ಬರ ಉದ್ಯಮಿ ತಲೆಯಲ್ಲಿ ಕೇವಲ ಒಂದೇ ವಿಷಯವಿರುತ್ತದೆ. ಅವನು ಯಾರನ್ನೂ ಸುಲಭವಾಗಿ ನಂಬುವುದಿಲ್ಲ, ಕೇವಲ ತನ್ನ ವ್ಯವಹಾರವನ್ನು ಮಾತ್ರ ನಂಬುತ್ತಾನೆ. ಆದರೆ ನಿಮ್ಮ ಆಲೋಚನೆ ಬೇರೆಯಾಗಿದ್ದು ನೀವು ಇತರರನ್ನು ಹೆಚ್ಚಾಗಿ ನಂಬುತ್ತೀರಿ. ಮುಂಬರುವ ಸಮಯದಲ್ಲಿ ನೀವು ಪಶ್ಚಾತ್ತಾಪ ಪಡಬೇಕಾಗಬಹುದು ಎಂಬುದನ್ನು ನೆನಪಿಡಿ. ಯಾವುದೇ ಶತ್ರುವನ್ನು ಕೀಳಾಗಿ ಕಾಣಬೇಡಿ. ಗಳು ಹೊಟ್ಟೆ ಕಿಚ್ಚು ಪಡುವ ಜನರನ್ನು ಸಕ್ರಿಯರಾಗಿಸಬಹುದು ಎಂಬ ಮುನ್ಸೂಚನೆ ನೀಡುತ್ತಿದೆ. ಆದರೆ ನೀವು ಶಾಂತರಾಗಿದ್ದರೆ, ಸಂಯಮದಿಂದ ಇದ್ದರೆ ಮತ್ತು ಮೇಲೆ ನಂಬಿಕೆ ಇಟ್ಟರೆ ಯಾರೂ ನಿಮಗೆ ಯಾವುದೇ ಹಾನಿ ಮಾಡಲು ಸಾಧ್ಯವಿಲ್ಲ. ನಂಬಿಕೆಯನ್ನು ಉಳಿಸಿಕೊಳ್ಳಿ. ದೇವರು ಎಲ್ಲರ ಮೇಲೂ ಕಣ್ಣಿಟ್ಟಿರುತ್ತಾನೆ. ಈಗ ನಾವು ನಿಮಗೆ ಬಹಳ ಮುಖ್ಯವಾದ ಆ ಶುಭ ಸುದ್ದಿಯ ಬಗ್ಗೆ ಮಾತನಾಡೋಣ. ಮುಂಬರುವ ದಿನಗಳಲ್ಲಿ ನಿಂತು ಹೋಗಿದ್ದ ನಿಮ್ಮ ಕೆಲಸದಲ್ಲಿ ಹಠಾತ್ತಾಗಿ ದೊಡ್ಡ ಯಶಸ್ಸು ಸಿಗಬಹುದು ಮತ್ತು ನಿಮ್ಮ ಮುಖದಲ್ಲಿ ಒಂದು ವಿಭಿನ್ನವಾದ ನಗು ಮೂಡಬಹುದು.
ಇದ್ದಕ್ಕಿದ್ದಂತೆ ಧನಲಾಭವಾಗಬಹುದು. ಉದ್ಯೋಗದಲ್ಲಿ ಉತ್ತಮ ಶುದ್ಧಿ, ವ್ಯಾಪಾರದಲ್ಲಿ ಹೊಸ ಅವಕಾಶ ಅಥವಾ ಕುಟುಂಬದಲ್ಲಿ ಯಾವುದಾದರೂ ಶುಭ ಸುದ್ದಿ ಸಿಗುವ ಪ್ರಬಲ ಯೋಗಗಳು ಕಂಡುಬರುತ್ತಿವೆ. ನಿಮ್ಮ ಜಾತಕದಲ್ಲಿ ಎಲ್ಲವೂ ನಿಮ್ಮ ಒಳಿತಿಗಾಗಿ ಇರುವಾಗ ನೀವು ಏಕೆ ಚಿಂತಿಸುತ್ತಿದ್ದೀರಿ? ನನ್ನ ಬಳಿ ಹಣದ ಕೊರತೆ ಇದೆ ಎಂದು ನಿಮಗೆ ಅನಿಸುತ್ತಿರಬಹುದು. ಈ ಕೊರತೆಯನ್ನು ನಾವು ಹೇಗೆ ನೀಗಿಸಬೇಕು ಎಂದರೆ ಅದಕ್ಕಾಗಿ ನೀವು ಕಷ್ಟಪಡಬೇಕು ಮತ್ತು ದೇವರ ಮೇಲೆ ನಂಬಿಕೆ ಇಡಬೇಕು. ಒಂದು ವೇಳೆ ನೀವು ದೀರ್ಘಕಾಲದಿಂದ ಯಾವುದೇ ಆಸೆ ಈಡೇರುವುದಕ್ಕಾಗಿ ಕಾಯುತ್ತಿದ್ದರೆ, ಅದು ಮನೆಯಾಗಿರಲಿ, ವಾಹನವಾಗಿರಲಿ, ಹಣವಾಗಿರಲಿ ಅಥವಾ ಒಬ್ಬ ಉತ್ತಮ ಜೀವನ ಸಂಗಾತಿಯಾಗಿರಲಿ, ಧೈರ್ಯದಿಂದಿರಿ. ಗ್ರಹಗಳು ನಿಧಾನವಾಗಿ ನಿಮ್ಮ ಪರವಾಗಿ ಬರುತ್ತಿವೆ. ವಾತಾವರಣ ಸಿದ್ಧವಾಗುತ್ತಿದೆ. ಶ್ರಮ ಮತ್ತು ನಂಬಿಕೆ ಎರಡನ್ನೂ ನೀವು ಹೊಂದಿರಬೇಕು. ಅದರ ನಂತರ ಅಂತ ಒಂದು ದಿನ ಬರುತ್ತದೆ, ಆಗ ಆ ವಸ್ತು ನಿಮ್ಮ ಪಾದದ ಬಳಿ ಇರುತ್ತದೆ. ಯಾವುದನ್ನು ಪಡೆಯಲು ನೀವು ಕಣ್ಣೀರು ಹಾಕುತ್ತಿದ್ದೀರೋ ಅದು ನಿಮಗೆ ಸಿಗುತ್ತದೆ. ನಾನು ಸುಳ್ಳು ಹೇಳುತ್ತಿಲ್ಲ, ನಿಜ ಸಂಗತಿಯನ್ನು ಹೇಳುತ್ತಿದ್ದೇನೆ. ಸಂಪತ್ತಿನ ದೇವತೆಯಾದ ಮಹಾಲಕ್ಷ್ಮಿಯ ವಿಶೇಷ ಕೃಪೆಯಿದೆ. ಆದ್ದರಿಂದಲೇ ನಾನು ಹೇಳುತ್ತಿರುವುದು. ನೀವು ಹೆದರುವ ಅಗತ್ಯವಿಲ್ಲ. ಬದಲಿಗೆ ಪ್ರತಿಯೊಂದು ರೀತಿಯ ಸಮಸ್ಯೆಗಳ ವಿರುದ್ಧ ಹೋರಾಡಬೇಕು ಮತ್ತು ಹೋರಾಡಿ ದೊಡ್ಡ ಯಶಸ್ಸು ಸಾಧಿಸಬೇಕು. ಯಾರು ಹೆದರುತ್ತಾರೋ ಅವರು ಎಂದಿಗೂ ದೊಡ್ಡ ಯಶಸ್ಸು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಆದರೆ ಯಾರು ಧೈರ್ಯದಿಂದ ಇರುತ್ತಾರೋ ಅವರಿಗೆ ದೊಡ್ಡ ಶುಭ ಸುದ್ದಿ ಸಿಗುತ್ತದೆ. 24 ಗಂಟೆಯ ಒಳಗೆ ಅಂತಹ ಕೆಲವು ಶುಭ ಸುದ್ದಿಗಳು ನಿಮಗೆ ಸಿಗಲಿವೆ. ಇದರ ಬಗ್ಗೆ ನೀವು ಎಂದಿಗೂ ಯೋಚಿಸಿರುವುದಿಲ್ಲ. ಸ್ನೇಹಿತರೆ, 24 ಗಂಟೆಯ ಒಳಗೆ ನೀವು ಶ್ರೀಮಂತರಾಗುತ್ತೀರಿ. ನಿಮ್ಮ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಹನುಮಂತನು ನಿಮ್ಮ ಹೊಸ ಹಣೆಯ ಬರವನ್ನು ಬರೆಯುತ್ತಿದ್ದಾರೆ. ಆದ್ದರಿಂದ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ಹನುಮಾನ್, ಜೈ ಸಂಕಟ ಮೋಚನ ಹನುಮಾನ್ ಎಂದು ಬರೆಯಿರಿ. ಇದರಿಂದ ಏನಾಗುತ್ತದೆ? ಹನುಮಂತನ ಕೃಪೆ ನಿಮಗೆ ದೊರೆಯುತ್ತದೆ. ನಾನು ನಿಮಗೆ ಹೇಳುತ್ತಿರುವ ಘಟನೆಗಳು ನಿಮ್ಮ ಒಳಿತಿಗಾಗಿ ಹೇಳುತ್ತಿದ್ದೇನೆ. ಶನಿವಾರದ ದಿನ ಅಂದರೆ ಇಂದಿನ ದಿನ ಅಥವಾ ಮಂಗಳವಾರದ ದಿನ ಒಂದು ಪರಿಹಾರವಿದೆ. ನೀವು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಬೇಲಿ ತೈಲದ ದೀಪವನ್ನು ಹಚ್ಚಬೇಕು, ಸಿಂಧೂರವನ್ನು ಅರ್ಪಿಸಬೇಕು ಮತ್ತು ಓಂ ಹನುಮತೇ ನಮಃ ಮಂತ್ರವನ್ನು 108 ಬಾರಿ ಭಕ್ತಿಯಿಂದ ಜಪಿಸಬೇಕು. ನೀವು ನಿಜವಾದ ಮನಸ್ಸಿನಿಂದ ಹೀಗೆ ಮಾಡಿದರೆ ಹನುಮಂತನ ಅಂತಹ ಕೃಪೆ ನಿಮಗೆ ದೊರೆಯುತ್ತದೆ. ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತವೆ ಮತ್ತು ನೀವು ದಿನದಿಂದ ದಿನಕ್ಕೆ ಅತ್ಯಂತ ವೇಗವಾಗಿ ಪ್ರಗತಿ ಹೊಂದುತ್ತೀರಿ. ಯಾವುದೇ ವಸ್ತುವಿನ ಕೊರತೆ ನಿಮ್ಮ ಬಳಿ ಇರುವುದಿಲ್ಲ. ಇದರ ನಂತರ ಯಾರಾದರೂ ಅಗತ್ಯವಿರುವವರಿಗೆ ನಿಮ್ಮ ಇಷ್ಟಾನುಸಾರವಾಗಿ ಕೆಂಪು ಹಣ್ಣು, ಬೆಲ್ಲ ಅಥವಾ ಕಡಲೆಯನ್ನು ದಾನ ಮಾಡಿ. ಹೀಗೆ ಮಾಡುವುದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಜೊತೆಗೆ ಶುಭ ಗ್ರಹಗಳ ಸಕಾರಾತ್ಮಕ ಪ್ರಭಾವವು ಮತ್ತಷ್ಟು ಬಲಗೊಳ್ಳುತ್ತದೆ ಎಂಬ ನಂಬಿಕೆ ಇದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಂತಹ ನಂಬಿಕೆ ಇದೆ. ನೋಡಿ, ಹಲವು ಬಾರಿ ಹೀಗಾಗುತ್ತದೆ. ಯಾರ ಜೊತೆ ಇರುತ್ತೀರೋ, ಯಾರ ಜೊತೆ ಒಡನಾಡುತ್ತೀರೋ ಅವರು ಕೂಡ ನಿಮ್ಮ ರೀತಿಯಲ್ಲಿ ಮುನ್ನಡೆಯುತ್ತಾರೆ. ಆದರೆ ಅವರು ನೀವು ಅವರಿಗಿಂತ ಹೆಚ್ಚು ಮುಂದೆ ಹೋಗುವುದನ್ನು ಬಯಸುವುದಿಲ್ಲ. ನೀವು ನಿಮಗಿಂತ ಕೆಳಗಿದ್ದರೆ ಮಾತ್ರ ನಿಮಗೆ ಗೌರವ ನೀಡುತ್ತೀರಿ ಎಂದು ಅವರು ಬಯಸುತ್ತಾರೆ. ಇಲ್ಲದಿದ್ದರೆ ನಾವು ಅವರಿಗೆ ಗೌರವ ಕೊಡಬೇಕಾಗುತ್ತದೆ ಎಂದು ಯೋಚಿಸುತ್ತಾರೆ. ಜನರು ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುತ್ತಾರೆ. ಆದ್ದರಿಂದ ಜನರ ಗುಣವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಮರೆಯಬೇಡಿ, ಸಮಯದಲ್ಲಿ ನಿಮ್ಮ ಮನಸ್ಥಿತಿಯನ್ನು ಧನಾತ್ಮಕವಾಗಿ ಇಟ್ಟುಕೊಳ್ಳಬೇಕು. ಯಾರಾದರೂ ನಿಮಗೆ ಕೆಟ್ಟದನ್ನು ಮಾಡಿದರೆ ನೀವು ಅವರೊಂದಿಗೆ ಕೆಟ್ಟದಾಗಿ ನಡೆದುಕೊಳ್ಳಬೇಡಿ, ಎಂದರೆ ಇದೇ ಇಂದಿನ ದಿನಗಳ ಪದ್ಧತಿಯಾಗಿದೆ. ನೀವು ಯಾರಿಗಾದರೂ ಒಳ್ಳೆಯದನ್ನು ಮಾಡುತ್ತಿದ್ದರೆ ಅದು ತುಂಬಾ ಒಳ್ಳೆಯ ಮಾತು. ದೇವರು ನಿಮಗೂ ಒಳ್ಳೆಯದನ್ನೇ ಮಾಡುತ್ತಾನೆ. ಆದರೆ ಆ ವ್ಯಕ್ತಿಯ ಮೇಲೆ ನೀವು ನಂಬಿಕೆ ಇಡಬಾರದು. ಆ ವ್ಯಕ್ತಿ ನಿಮಗಾಗಿ ಒಳ್ಳೆಯದನ್ನೇ ಯೋಚಿಸುತ್ತಾನೆ ಎಂದು ನಂಬಬೇಡಿ. ಏಕೆಂದರೆ ಗೆಳೆಯರೇ, ಸಮಯ ಬದಲಾಗಿದೆ. ಕಲಿಯುಗ ಬಂದಿದೆ. ಇಲ್ಲಿ ಜನರು ಈಗಾಗಲೇ ಸ್ವಾರ್ಥಿಗಳಾಗಿದ್ದಾರೆ. ಜನರು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ನಿಮ್ಮನ್ನು ಪ್ರೀತಿಸುತ್ತಾರೆ ಮತ್ತು ಮಾತನಾಡಿಸುತ್ತಾರೆ, ನಿಮ್ಮ ಜೊತೆಗಿರುತ್ತಾರೆ. ಆದ್ದರಿಂದ ಸಮಯದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಮತ್ತು ಕೇಳಿ. ನೆನಪಿಡಿ, ಅದೃಷ್ಟ ಬದಲಾಗುವ ಸಮಯ ಬಂದಿದೆ. ದೇವರು ದಾರಿ ತೋರಿಸುತ್ತಾನೆ, ಆದರೆ ಆ ದಾರಿಯಲ್ಲಿ ನಾವೇ ನಡೆಯಬೇಕು. ನಡೆಯುವಾಗ ಸ್ವಲ್ಪ ಕಷ್ಟ ಎದುರಾದರೂ ಆ ಮಾರ್ಗವನ್ನು ಭಗವಂತನೇ ತೋರಿಸುತ್ತಾನೆ. ಯಾರು ದೇವರು ತೋರಿಸಿದ ಮಾರ್ಗದಲ್ಲಿ ನಡೆಯುತ್ತಾರೋ ಅವರಿಗೆ ದೇವರು ಖಂಡಿತವಾಗಿಯೂ ಸಹಾಯ ಮಾಡುತ್ತಾನೆ ಮತ್ತು ಸರಿಯಾದ ದಾರಿಯಲ್ಲಿ ಯಶಸ್ಸು ಸಿಗುತ್ತದೆ. ನೀವು ಸೋಮಾರಿತನವನ್ನು ಬಿಟ್ಟರೆ ಎಲ್ಲವೂ ಸರಿಯಾಗುತ್ತದೆ. ಅನಗತ್ಯ ಖರ್ಚು ಹಾಗೂ ಸಮಯ ಪೋಲು ಮಾಡುವುದನ್ನು ನಿಲ್ಲಿಸಿ ಮತ್ತು ಶತ್ರುಗಳನ್ನು ಲಘುವಾಗಿ ಪರಿಗಣಿಸುವುದನ್ನು ಬಿಟ್ಟರೆ ಮುಂಬರುವ ಸಮಯ ನಿಮ್ಮ ಜೀವನದಲ್ಲಿ ಹೊಸ ಗುರುತು, ಗೌರವ, ಹೊಸ ಅವಕಾಶ ಹಾಗೂ ಹೊಸ ಸಂತೋಷಗಳನ್ನು ತರಬಲ್ಲದು. ಈ ಮಾತನ್ನು ನಿಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಟುಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗಬಲಿ ಎಂದು ಬರೆಯಿರಿ. ಅದರೊಂದಿಗೆ ಜೈ ಹನುಮಾನ್, ನನ್ನ ಅದೃಷ್ಟವನ್ನು ಜಾಗೃತಗೊಳಿಸು, ನನ್ನ ಹಣೆಯ ಬರವನ್ನು ಬದಲಾಯಿಸು ಹನುಮಾನ್ಜಿ ಎಂದು ಬರೆಯಬೇಕು. ಇದರಿಂದ ಏನಾಗುತ್ತದೆ? ನಿಮ್ಮ ಮನಸ್ಸಿನಲ್ಲಿ ಧನಾತ್ಮಕ ಶಕ್ತಿ ಮೂಡುತ್ತದೆ ಮತ್ತು
ಹನುಮಂತನು ನಿಮಗೆ ಸಹಾಯ ಮಾಡುತ್ತಾನೆ, ಏಕೆಂದರೆ ಕಲಿಯುಗದ ಜೀವಂತ ದೇವರು ಹನುಮಂತರೇ ಆಗಿದ್ದಾರೆ. ಇಂದು ಕೂಡ ತಮ್ಮ ಭಕ್ತರ ಕಷ್ಟ ಮತ್ತು ತೊಂದರೆಗಳನ್ನು ದೂರ ಮಾಡಲು ಹನುಮಂತನು ಓಡಿ ಬರುತ್ತಾನೆ. ಈಗ ನಿಮ್ಮ ಜೀವನವನ್ನು ಬದಲಾಯಿಸಲು ಹನುಮಂತ ಬರುತ್ತಿರುವಾಗ ನೀವು ನಿರಾಶರಾಗಬಾರದು, ಬದಲಿಗೆ ಸಂತೋಷವಾಗಿರಬೇಕು, ಏಕೆಂದರೆ ದೊಡ್ಡ ಶುಭ ಸುದ್ದಿ ನಿಮಗಾಗಿ ಅತ್ಯಂತ ಕಾತುರದಿಂದ ಕಾಯುತ್ತೇನೆ. ನಾನು ನಿಮಗೆ ಹೇಳುತ್ತಿರುವ ವಿಷಯಗಳನ್ನು ಸುಮ್ಮನೆ ಹೇಳುತ್ತಿಲ್ಲ. ಇದರ ಹಿಂದೆ ನಾನು ಸಾಕಷ್ಟು ಅಧ್ಯಯನ ಮಾಡಿದ್ದೇನೆ, ಕಷ್ಟಪಟ್ಟಿದ್ದೇನೆ. ಅದಕ್ಕಾಗಿ ನಿಮಗೆ ಇಷ್ಟು ವಿಶೇಷವಾದ ಮಾಹಿತಿಯನ್ನು ನೀಡುತ್ತಿದ್ದೇನೆ. ಇನ್ನು ಕೇಳಿ. ಇಲ್ಲಿಂದ ಮುಂದೆ ನಾವು ನಿಮ್ಮ ಪ್ರಮುಖ ರಾಶಿ ಫಲದ ಬಗ್ಗೆ ಹೇಳಲಿದ್ದೇವೆ. ಇದನ್ನು ತಿಳಿದುಕೊಳ್ಳುವುದು ನಿಮಗೆ ತುಂಬಾ ಮುಖ್ಯವಾಗಿದೆ. ಆದರೆ ಅದಕ್ಕೂ ಮುನ್ನ ಯಾವ ಭಕ್ತರು ತಮ್ಮ ಮೇಲೆ ಹನುಮಂತನ ಕೃಪೆಯನ್ನು ಬಯಸುತ್ತಾರೋ, ಗುರುದೇವರು ಮತ್ತು 33 ಕೋಟಿ ದೇವತೆಗಳ ಆಶೀರ್ವಾದವನ್ನು ಬಯಸುತ್ತಾರೋ ಅವರು ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ. ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ್, ಓಂ ನಮಃ ಶಿವಾಯ್, ಜೈ ಬಜರಂಗಬಲಿ ಅಥವಾ ಥ್ಯಾಂಕ್ ಯು ಗುರುಗಳೇ ಎಂದು ಬರೆಯಬಹುದು. ಅಂದರೆ ಗೆಳೆಯರೇ, ಇಂದು ಮಧ್ಯಾಹ್ನದ ಸಮಯದಲ್ಲಿ ನಿಮ್ಮ ಅದೃಷ್ಟ ಬದಲಾಗಲಿದೆ. ಗ್ರಹಗಳ ಚಲನೆ ಇಂಥ ಸೂಚನೆಯನ್ನು ನೀಡುತ್ತಿದೆ. ಹಾಗಾದರೆ ಬನ್ನಿ ಇಂದಿನ ನಿಮ್ಮ ರಾಶಿ ಫಲ ಹೇಗಿರಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ರಾಶಿಯ ಗೆಳೆಯರೇ, ಇಂದು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಅಡೆತಡೆಗಳು ಎದುರಾಗಬಹುದು. ಆದರೆ ಧೃತಿಗೆಡದೆ ಕಷ್ಟಪಟ್ಟು ಕೆಲಸ ಮಾಡಿ, ಕೊನೆಯಲ್ಲಿ ಜಯ ನಿಮ್ಮದೇ. ಗ್ರಹಗಳ ಚಲನೆಯು ಇಂಥ ಸೂಚನೆಯನ್ನು ನೀಡುತ್ತಿದೆ. ಕುಟುಂಬದ ಸುಖ ಶಾಂತಿ ನಿಮ್ಮ ಮೊದಲ ಆದ್ಯತೆಯಾಗಿರಬೇಕು. ಮಕ್ಕಳ ವಿದ್ಯಾಭ್ಯಾಸ ಮತ್ತು ಭವಿಷ್ಯಕ್ಕೆ ಸಂಬಂಧಿಸಿದ ಯೋಜನೆಗಳನ್ನು ರೂಪಿಸಲು ಒಬ್ಬ ವಿಶೇಷ ವ್ಯಕ್ತಿಯ ಸಹಕಾರ ದೊರೆಯಲಿದೆ. ವಿದ್ಯಾರ್ಥಿಗಳು ಮತ್ತು ಯುವಕರು ಸೋಮಾರಿತನದಿಂದ ದೂರವಿರಿ. ಹೆಚ್ಚಾಗಿ ಯೋಚಿಸುವುದು ನಿಮ್ಮ ಕೆಲಸದ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರಬಹುದು. ನಿಮ್ಮ ವಿಶ್ವಾಸದಿಂದ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಯೋಜನೆಗಳು ಮತ್ತು ಚಟುವಟಿಕೆಗಳ ಬಗ್ಗೆ ಬೇರೆಯವರೊಂದಿಗೆ ಚರ್ಚಿಸಬೇಡಿ. ಇದು ನಿಮಗೆ ಒಳ್ಳೆಯದು. ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕೆಲವು ಸವಾಲುಗಳು ಎದುರಾಗುತ್ತವೆ, ಆದರೆ ಸಮಯಕ್ಕೆ ಸರಿಯಾಗಿ ಪರಿಹಾರವು ದೊರೆಯುತ್ತದೆ. ಯಾವುದೇ ಹೊಸ ಕೆಲಸ ಅಥವಾ ವ್ಯವಹಾರದ ವಿಸ್ತರಣೆ ಯೋಜನೆಯನ್ನು ಮಾಡುವಾಗ ಕುಟುಂಬದವರೊಂದಿಗೆ ಸಮಾಲೋಚಿಸುವುದು ಅತ್ಯಗತ್ಯ. ಉದ್ಯೋಗದಲ್ಲಿ ನಿಮ್ಮ ಸಹೋದ್ಯೋಗಿಗಳೇ ನಿಮಗೆ ತೊಂದರೆ ತರಬಹುದು, ಆದರೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಹೆಚ್ಚಾಗಲಿದ್ದು ಸಂಗಾತಿಯಿಂದ ಪೂರ್ಣ ಸಹಕಾರ ಸಿಗಲಿದೆ. ಪ್ರೇಮಿಗಳಿಗೆ ಒಟ್ಟಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗಲಿದೆ. ಮತ್ತು ಹವಾಮಾನದ ವೈಪರೀತ್ಯದಿಂದ ಕೆಲವು ಆರೋಗ್ಯದ ತೊಂದರೆಗಳು ಇರಬಹುದು. ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೇ ವಿಷಯವನ್ನು ನಿರ್ಲಕ್ಷಿಸಬೇಡಿ. ಇಂದು ನಿಮ್ಮ ಮನಸ್ಸಿನಲ್ಲಿ ಹಲವು ಹೊಸ ಆಲೋಚನೆಗಳು ಬರಲಿವೆ ಮತ್ತು ಯಾವುದೇ ಸತ್ಯವು ನಿಮ್ಮ ಮುಂದೆ ಬರಬಹುದು. ಕೌಟುಂಬಿಕ ಮಟ್ಟದಲ್ಲಿ ಯಾವುದೇ ಹಳೆ ವಿವಾದಕ್ಕೆ ಉತ್ತಮ ಪರಿಹಾರ ಸಿಗಬಹುದು. ಮನೆಯ ಹಿರಿಯರೊಂದಿಗೆ ಮುಕ್ತವಾಗಿ ಮಾತನಾಡುವುದರಿಂದ ವಾತಾವರಣ ಹಗುರವಾಗುತ್ತದೆ. ಗೃಹಿಣಿಯರಿಗೆ ಮನೆಯ ಪ್ರಮುಖ ನಿರ್ಧಾರಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಲು ಪೂರ್ಣ ಅವಕಾಶ ಸಿಗುತ್ತದೆ. ಸರಿಯಾದ ಸಮಯದಲ್ಲಿ ನೀವು ಆಡುವ ಮಾತುಗಳು ದೊಡ್ಡ ಪರಿಸ್ಥಿತಿಯನ್ನು ಬದಲಾಯಿಸಬಹುದು. ಅದರೊಂದಿಗೆ ಸ್ನೇಹಿತರೆ ಜೊತೆಗೆ ಸೇರಿ ಹೊಸದನ್ನು ಪ್ರಾರಂಭಿಸುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಸಂಪರ್ಕ ಮಾಧ್ಯಮ ಅಥವಾ ಕಾನೂನು ಕ್ಷೇತ್ರಕ್ಕೆ ಸೇರಿದ ಜನರು ತಮ್ಮ ವಾದಗಳನ್ನು ಮತ್ತು ಮಾತುಗಳಿಂದ ಎಲ್ಲರನ್ನೂ ಆಕರ್ಷಿಸುತ್ತಾರೆ. ನಿಮ್ಮ ಬುದ್ಧಿವಂತಿಕೆ ಮತ್ತು ಸ್ಪಷ್ಟತೆ ನಿಮಗೆ ಯಶಸ್ಸು ತಂದುಕೊಡುತ್ತದೆ. ಇದು ಇಲ್ಲದಿದ್ದರೆ ನಾಳೆಯ ಜನರು ನಿಮ್ಮನ್ನು ಶ್ಲಾಘಿಸುತ್ತಾರೆ. ನಿಮ್ಮ ಪ್ರತಿಯೊಂದು ನಿರ್ಧಾರದಲ್ಲೂ ನಿಮಗೆ ಪೂರ್ಣ ನಂಬಿಕೆ ಇರಲಿ, ಏಕೆಂದರೆ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದು ಸರಸ್ವತಿ ದೇವಿಯ ಆಶೀರ್ವಾದವು ನಿಮ್ಮ ಮೇಲಿದೆ. ಇದರೊಂದಿಗೆ ಪ್ರೇಮ ಜೀವನದ ಬಗ್ಗೆ ಹೇಳುವುದಾದರೆ ಸಂಗಾತಿಯೊಂದಿಗೆ ಮುಕ್ತವಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡುವ ಸಮಯ ಬಂದಿದೆ. ಪರಸ್ಪರ ಮಾತನಾಡುವ ಮೂಲಕ ಎಲ್ಲ ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡಿಕೊಳ್ಳಬಹುದು. ಪ್ರೀತಿಯಲ್ಲಿ ಪ್ರಾಮಾಣಿಕವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ಭಾವನೆಗಳನ್ನು ಪದಗಳಲ್ಲಿ ವ್ಯಕ್ತಪಡಿಸುವುದು ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಮನಸ್ಸಿನಲ್ಲಿ ದೀರ್ಘಕಾಲದಿಂದ ಇದ್ದ ವಿಷಯಗಳನ್ನು ಹಂಚಿಕೊಳ್ಳಲು ಇದು ಸೂಕ್ತ ಸಮಯ. ನಿಜ ಹೇಳುವುದರಿಂದಲೇ ಸಂಬಂಧಗಳು ಗಟ್ಟಿಯಾಗುತ್ತವೆ. ಒಂದು ವೇಳೆ ನೀವು ಸುಳ್ಳಿನ ಆಸರೆ ಪಡೆದರೆ ಸಂಬಂಧವನ್ನು ಕಂದಕಕ್ಕೆ ತಳ್ಳಿದಂತೆ. ಇತ್ತೀಚಿನ ದಿನದಲ್ಲಿ ಸಂಬಂಧಗಳಲ್ಲಿ ಮೋಸ ಮಾಡುವುದು ಆಗಿದೆ. ಯಾರನ್ನು ಸುಲಭವಾಗಿ ನಂಬಲು ಸಾಧ್ಯವಿಲ್ಲ. ಗೆಳೆಯರೇ, ಧನಾತ್ಮಕ ಆಲೋಚನೆ ಮತ್ತು ಧಾನ್ಯವು ನಿಮ್ಮ ಮನಸ್ಸನ್ನು ಶಾಂತವಾಗಿಡುತ್ತದೆ. ಇಂದು ನಿಮ್ಮ ಒಳಗಿರುವ ಶಕ್ತಿಯನ್ನು ಗುರುತಿಸಲು ಪ್ರಯತ್ನಿಸಿ. ಮಾನಸಿಕ ಆಯಾಸದಿಂದ ಪಾರಾಗಲು ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯುವುದು ಅಗತ್ಯ. ಬೆಳಗಿನ ಸಮಯದಲ್ಲಿ ನಿಮ್ಮ ಆದಾಯ ಚೆನ್ನಾಗಿರಲಿದೆ. ಮಕ್ಕಳಿಂದಲೂ ಸುಖ ಮತ್ತು ಸಂತೋಷ ಸಿಗುವ ಸಾಧ್ಯತೆ ಇದೆ. ಕೆಲಸ ಕಾರ್ಯಗಳಲ್ಲಿ ಸುಧಾರಣೆಯಾಗಿ ಸಹಕಾರವು ದೊರೆಯುತ್ತದೆ. ಮಧ್ಯಾಹ್ನದ ನಂತರ ಅತಿಯಾದ ಕೆಲಸದ ಒತ್ತಡ ಬರಬಹುದು ಮತ್ತು ಅದೃಷ್ಟದ ಬೆಂಬಲವು ಸಿಗಲಿದೆ. ಕೆಲಸಕ್ಕಿಂತ ಹೆಚ್ಚಾಗಿ ಇತರ ವಿಷಯಗಳ ಕಡೆ ವಾಲುವುದರಿಂದ ಇತರರು ಇದರ ಲಾಭವನ್ನು ಪಡೆಯಲು ಪ್ರಯತ್ನಿಸಬಹುದು. ಸಂಜೆಯ ಸಮಯದಲ್ಲಿ ಜಾಗರೂಕರಾಗಿರಿ, ಅಪಮಾನವಾಗುವ ಸಾಧ್ಯತೆ ಇದೆ. ಒಂದು ಕೆಲಸವನ್ನು ಪೂರ್ಣಗೊಳಿಸದೆ ಮತ್ತೊಂದು ಕೆಲಸಕ್ಕೆ ಕೈ ಹಾಕಬೇಡಿ.
ಮೊದಲನೇ ಕೆಲಸವನ್ನು ಪ್ರಾಮಾಣಿಕವಾಗಿ ಪೂರ್ಣಗೊಳಿಸಿ. ಉದ್ಯೋಗದಲ್ಲಿ ಕೆಲವು ಅಡೆತಡೆಗಳು ಬರಬಹುದು, ಆದರೆ ವ್ಯಾಪಾರದ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ. ಇದರೊಂದಿಗೆ ವೈವಾಹಿಕ ಜೀವನದಲ್ಲಿ ಸುಖವಿರಲಿದೆ ಮತ್ತು ಪ್ರೀತಿ ಹೆಚ್ಚಾಗಲಿದೆ. ಶಿವಲಿಂಗಕ್ಕೆ ತಂಪಾದ ನೀರನ್ನು ಅರ್ಪಿಸಿ ಮತ್ತು ಬಿಲ್ವ ಪತ್ರೆಯನ್ನು ಪೂಜೆ ಮಾಡಿ. ಹೌದು ಗೆಳೆಯರೆ, ಆದರೆ ನೀವು ಈ ವಿಷಯಗಳ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಇಂದು ನೀವು ಸ್ವಲ್ಪ ವಿಶ್ರಾಂತಿ ಪಡೆಯುವುದು ಮತ್ತು ಆಪ್ತರೊಂದಿಗೆ, ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುವುದು ತುಂಬ ಅಗತ್ಯವಾಗಿದೆ. ಇಂದಿನ ದಿನ ಮರೆತರೂ ಸಹ ಯಾರಿಗೂ ಹಣವನ್ನು ಸಾಲವಾಗಿ ನೀಡಬೇಡಿ. ಈ ವಿಷಯವನ್ನು ನೀವು ನೆನಪಿನಲ್ಲಿಡಬೇಕು. ಒಂದು ವೇಳೆ ಸಾಲ ಕೊಡುವುದು ಅನಿವಾರ್ಯವಾದರೆ ಹಣ ಪಡೆಯುವವರಿಂದ ಸಾಲವನ್ನು ಯಾವಾಗ ವಾಪಸ್ ನೀಡುತ್ತಾರೆ ಎಂಬುದನ್ನು ಬರವಣಿಗೆಯಲ್ಲಿ ಬರೆಸಿಕೊಳ್ಳಿ. ಮಕ್ಕಳು ತಮ್ಮ ಸಾಧನೆಗಳಿಂದ ನಿಮಗೆ ಹೆಮ್ಮೆ ತರುತ್ತಾರೆ. ಕೇವಲ ಸ್ಪಷ್ಟವಾದ ತಿಳುವಳಿಕೆಯಿಂದ ಮಾತ್ರ ನೀವು ನಿಮ್ಮ ಸಂಗಾತಿಗೆ ಮಾನಸಿಕ ಹಾಗೂ ಭಾವನಾತ್ಮಕ ಬೆಂಬಲವನ್ನು ನೀಡಬಹುದು. ದೀರ್ಘಾವಧಿಯಲ್ಲಿ ಕೆಲಸದ ನಿಮಿತ್ತ ಮಾಡಿದ ಪ್ರಯಾಣವು ಪ್ರಯೋಜನಕಾರಿ ಎಂದು ಸಾಬೀತಾಗಲಿದೆ. ರೊಮ್ಯಾಂಟಿಕ್ ದೃಷ್ಟಿಕೋನದಿಂದ ವೈವಾಹಿಕ ಜೀವನಕ್ಕೆ ಇದು ಉತ್ತಮ ದಿನ ಆಗಿದೆ. ಸಂಗಾತಿಗಾಗಿ ಉತ್ತಮವಾದ ಅಡುಗೆಯನ್ನು ಮಾಡುವುದು ನಿಮ್ಮ ಸಂಬಂಧದ ಕಹಿಯನ್ನು ದೂರ ಮಾಡಬಹುದು. ಸಂಬಂಧಗಳಲ್ಲಿ ಮಧುರತೆ ಹೆಚ್ಚಾಗಲಿದೆ. ಒಂದು ಸಣ್ಣ ಪರಿಹಾರ ಇಲ್ಲಿದೆ. ಹಸುವಿಗೆ ಕಡಲೆಬೇಳೆಯನ್ನು ತಿನ್ನಿಸುವುದರಿಂದ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ವೈವಾಹಿಕ ಜೀವನವು ತುಂಬ ಚೆನ್ನಾಗಿರಲಿದೆ. ಪ್ರೇಮ ಸಂಬಂಧಗಳು ಸ್ವಲ್ಪ ಸೂಕ್ಷ್ಮವಾಗಿರಬಹುದು, ಆದರೆ ವ್ಯವಹಾರ ಬಿಸಿನೆಸ್ ತುಂಬ ಚೆನ್ನಾಗಿರಲಿದೆ. ಧನ ಸಂಪತ್ತಿನ ವಿಷಯದಲ್ಲೂ ಉತ್ತಮ ಸಮಯ ಕಂಡುಬರುತ್ತಿದೆ. ಗೆಳೆಯರೇ, ಈಗ ನೀವು ನಿಮ್ಮ ಹೊಸ ಜೀವನವನ್ನು ನಡೆಸಲು ಸಿದ್ಧರಾಗಬೇಕು. ಇಲ್ಲಿ ಸ್ವಲ್ಪ ಹೆಚ್ಚು ಶ್ರಮ ಪಡಬೇಕಾಗುತ್ತದೆ. ಹಣವು ಹೆಚ್ಚಾಗಿ ಸಿಗಲಿದೆ. ದೇವರು ನಿಮಗೆ ಮತ್ತೊಂದು ಅವಕಾಶವನ್ನು ನೀಡಿದ್ದಾನೆ. ಈ ಬಾರಿ ನೀವು ಯಾವುದೇ ತಪ್ಪುಗಳನ್ನು ಮಾಡಬಾರದು. ಈ ಬಾರಿ ಕಷ್ಟಪಟ್ಟು ಕೆಲಸ ಮಾಡಬೇಕು. ಪ್ರತಿಯೊಂದು ಕ್ಷೇತ್ರದಲ್ಲೂ ಈ ಬಾರಿ ನೀವು ಅತ್ಯುತ್ತಮ ಸಾಧನೆ ಮಾಡಬೇಕು ಮತ್ತು ಆರ್ಥಿಕವಾಗಿ ಸದೃಢರಾಗಬೇಕು. ಗೆಳೆಯರೇ, ಭಗವಂತನೇ ಸ್ವತಃ ನಿಮ್ಮ ಅದೃಷ್ಟವನ್ನು ಬದಲಾಯಿಸಲು ಸಿದ್ಧನಾಗಿದ್ದಾನೆ. ಆದ್ದರಿಂದ ನೀವು ಕೇವಲ ದೇವರ ನಾಮಸ್ಮರಣೆ ಮಾಡಬೇಕು, ಸತ್ಕರ್ಮಗಳನ್ನು ಮಾಡಬೇಕು ಮತ್ತು ಗುರು ಹಿರಿಯರಿಗೆ ಗೌರವ ನೀಡುತ್ತಾ ಶಾಂತವಾಗಿರಬೇಕು. ಇದರಿಂದ ದೇವರು ಪ್ರಸನ್ನನಾಗಿ ನಿಮಗೆ ಯಶಸ್ಸು ಕರುಣಿಸುತ್ತಾನೆ. ಹಾಗಾದರೆ ಗೆಳೆಯರೇ, ಇಂದಿಗೆ ಇಷ್ಟೇ. ನಿಮ್ಮ ಕಾಳಜಿ ವಹಿಸಿ. ನಿಮ್ಮ ದಿನ ಶುಭವಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.